ಆಯಿತು. ಈ ಹಸ್ತಿನಾವತಿಯ ಕುರು ಸಾಮ್ರಾಜ್ಯಕ್ಕೆ ಆಧಾರ ಸ್ತಂಭಗಳೆಂದು ನಂಬಿದ್ದಕ್ಕೆ ನನ್ನ ಹಿತೈಷಿಗಳೇ ನನಗೆ ಮೋಸ ಮಾಡಿದರು. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾದ ನನ್ನ ಸಹೋದರ ದುಶ್ಯಾಸನ ಇನ್ನಿಲ್ಲವಾದನು. ಆ ಕಾರಣದಲ್ಲಿ ಪುರಸ್ಕಾರ ಬಿಟ್ಟದ್ದಕ್ಕೆ ತನ್ನ ತಾಯಿಗೆ ದೊಡ್ಡ ಬಾಳವನ್ನು ಕೊಡುವುದಿಲ್ಲವೆಂದು ಹೇಳಿ ಉಂಡ ಮನೆಗೆ ಎರಡೆಣಿಸಿದ ಮಿತ್ರದ್ರೋಹಿ ನನ್ನ ಪಾಲಿಗೆ ಮುಳ್ಳಿಟ್ಟನಲ್ಲದೆ ಅವನ ಸಾವನ್ನ ಅವನೇ ಬರಮಾಡಿಕೊಂಡನು. ರಾಜತಂತ್ರದಲ್ಲಿ ನಿಪುಣನೆಂದು ಮನೆಯಾಳ ಸಕುನಿಯಲ್ಲಿ ಪುರಸ್ಕಾರ ಬಿಟ್ಟಿದ್ದಕ್ಕೆ ನನ್ನ ಸರ್ವಸ್ವವೇ ನಾಶವಾಗಿ ಹೋಯಿತು. ಹೋಗಲಿ ಹೋಗಲಿ, ಯಾರೇನಾದರೂ ನನಗೇನು. ನನ್ನ ಸಾಮ್ರಾಜ್ಯವನ್ನು ನನ್ನ ಕೊನೆಯನ್ನು ತಿಳಿರುವ ತನಕ ಅಳಿಸಲು ಸಾಧ್ಯವಿಲ್ಲ. ಆ ಪಾಂಡವರನ್ನು ಇದೇ ಗದೆಯಿಂದ ಒಬ್ಬೊಬ್ಬರಾಗೆ ಅವರ ತಲೆಗಳನ್ನು ಸೀಳೆ ಬರುತ್ತೇನೆ. ಪಾಪಿ ಶಕುನಿಯ ತಂತ್ರದಿಂದಲೇ ನಾಶವಾಯಿತು ನನ್ನ ರಾಜ್ಯವು. ಮೋಸ ಪಲು ಮೋಸ ನಂಬಿ ನಮೋಸ. ಪಾಪಿ ಶಕುನಿಯ ತಂತ್ರದಿಂದಲೇ ನಾಶವಾಯಿತು ನನ್ನ ರಾಜ್ಯ. ಮೋಸ ಬಲು ಮೋಸ ನಂಬಿ ನಮೋಸ. ಚಲದಿ ನರದ ಈ ಚಲದಂಕ ಹಿಂದು ಪಡುವನೇ ಭಯದಿಂಕ. ಚಲದಿ ನರದ ಈ ಚಲದಂಕ ಇನ್ನು ಪಡುವನೇ ಭಯದಿಂಕ. ಭಯವ ಪಡೆನು ಎಂದು ಈಗಲೇ ಗುರಿ ಒಂದೇ ನನ್ನಯ ಸಾಧನೆ. ಪಾಪಿ ಶಕುನಿಯ ತಂತ್ರದಿಂದಲೇ ನಾಶವಾಯಿತು ನನ್ನ ರಾಜ್ಯವು. ಮೋಸ ಬಲು ಮೋಸ ನಂಬಿ ಮೋಸ. ರಕ್ತ ಸಿಂಹಾಸನ ನಿನಗಾಗಿ ರಕ್ತಧಾರೆಯು ಹರಿಯುತ್ತಿದೆ. ಸಿಂಹಾಸನ ನಿನಗಾಗಿ ರಕ್ತಧಾರೆಯು ಹರಿಯುತ್ತಿದೆ. ತಾಯಿಯ ನುಡಿಯು ವೇದದ ಸಾರವು, ತಾಯಿಯ ನುಡಿಯು ವೇದದ ಸಾರವು. ಗುರಿ ಒಂದೇ ನನ್ನಯ ಸಾಧನೆಯು. ಪಾಪಿ ಶಕುನಿಯ ತಂತ್ರದಿಂದಲೇ ನಾಶವಾಯಿತು ನನ್ನ ರಾಜ್ಯವು. ಮೋಸ ಬಲು ಮೋಸ. ಪ್ರಾಣೇಶ್ವರ, ಇಗೋ ತೆಗೆದುಕೊಳ್ಳಿ ಸ್ವಾಮಿ. ಜಲಸ್ತಂಭ ರತ್ನವನ್ನು ತಂದಿರುವೆನು ಸ್ವಾಮಿ. ಪ್ರಾಣೇಶ್ವರಿ ಸ್ವಾಮಿ, ನನ್ನ ಮೇಲೆ ಅದೆಷ್ಟು ಪ್ರೇಮವನ್ನು ಇಟ್ಟುಕೊಂಡಿರುವೆ. ಆ ಮನೆಯಾಳ ಶಕುನಿಯಲ್ಲಿ ನಂಬಿಕೆ ಇಟ್ಟಿ ನಿನ್ನನ್ನು ಅಪವಿತ್ರಳೆಂದು ಭಾವಿಸಿದೆ. ನನ್ನನ್ನು ಕ್ಷಮಿಸು ದೇವಿ, ನನ್ನನ್ನು ಕ್ಷಮಿಸು. ಹಾಗನ್ನಬೇಡಿ. ನೀವು ಜಾಗೃತಿಯಾಗಿ ಈಗಲೇ ಹೊರಡಿರಿ ಸ್ವಾಮಿ. ವೈಶಂಪಾಯನ ಸರೋವರಕ್ಕೆ ಈಗಲೇ ಹೊರಡಿರಿ. ಎಲ್ಲೂ ನಿಲ್ಲಬೇಡಿ ಸ್ವಾಮಿ, ಎಲ್ಲೂ ನಿಲ್ಲಬೇಡಿ. ಹಾಗಾದ್ರೆ ನಾನಿನ್ನು ಬರುತ್ತೇನೆ ಸ್ವಾಮಿ. ಜಾಗೃತಿಯಾಗಿ ಹೋಗಿ ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ಭೀಮಸೇನ, ಈ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಹರಗಿ ಕುಳಿತಿರುವನು. ಈ ಒಂದು ದಿನ ಕಳೆದರೆ ಆತನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆತನು ಕೇಳಿ ಬರುವಂತೆ ಕೂಗಿ ಕರೆ. ಎಲ್ಲವೋ
ನನಗೆದರಿ ಈ ಸರೋವರದಲ್ಲಿ ಹಾರಿಕೊಂಡಿರುವೆಯ ಜಲದಂಕ ಮಲ್ಲನೆಂದು ಹೊಗಳಿಕೊಂಡು ಈ ಸರೋವರದಲ್ಲಿ ಅಡಿಗೆಕೊಂಡಿರುವುದನ್ನು ನೋಡಿದರೆ ನನಗೆ ನಾಚಿಕೆಯಾಗುತ್ತಿದೆ. ಎದ್ದು ಹೊರಗೆ ಬಂದು ನನ್ನಲ್ಲಿ ಶರಣಾದರೆ ನಿನಗೆ ಜೀವದಾನ ಮಾಡುತ್ತೇನೆ, ಬಾರೋ ಹೇಳಿ ಹೊರಗೆ. ಅಂದು ತೊರೆಯನ್ನು ದಾಟಿ ಪಾಂಚಾಲಿಯನ್ನು ಕರೆಯುವಾಗ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದೆ ಅಲ್ಲವೇ? ಈಗ ಅದೇ ತೊರೆಗಳನ್ನು ಮುರಿದು ಏನನ್ನು ಊಳುವ ತನಕ ಈ ಭೀಮನಿಗೆಲ್ಲಿದೆ ಶಾಂತಿ? ಬಾರ ಹೇಳಿ ಹೊರಗೆ. ಕೆಲವೋ ಹೊಟ್ಟೆ ಪಾಠ ನಿನಗೆದರೆ ಈ ಸರೋವರದಲ್ಲಿ ಹಡಗಿರಲಿಲ್ಲ. ಈ ಗಂಡುಗಳಿಗೆಲ್ಲ ಕಂಡು ಈ ದುರ್ಯೋಧನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ನಿನ್ನನ್ನು ಕರೆದು ತಂದವನಲ್ಲ ಈ ಗೊಲ್ಲ. ಶಾಂತವಾಗಿಸುವನ ಅವನ ಸೋಲ್ಲ. ಈ ಅಲ್ಲ ಸಲ್ಲದ ಮಾತುಗಳೇಕೆ ದುರ್ಯೋಧನ? ಸೌಖ್ಯದ ನಿನ್ನ ತನುವನ್ನು ಚೇಚಿ ನಾಚಗಳು ಮಾಡಲು ಬಿಡಲಾರೆ ಮಹಾಂತ. ನಿನಗಾಗಿ ಪುರವನ್ನೆಲ್ಲ ಪರಿಶೋಧಿಸಿ ಗಲಾಪಡಿಸಿ ಹುಡುಕಿ ಬಂದರೆ ನೀನಿಲ್ಲಿ ಈ ಶರೋವರದಲ್ಲಿ ಅರಿಗಿಕೊಂಡಿರುವೆಯ? ಎದ್ದು ಬಂದವರೆಗೆ ನನ್ನ ಪಾದಗಳನ್ನು ಹಿಡಿಬೇಕು, ನಿನಗೆ ಜೀವದಾನ ಮಾಡುತ್ತೇನೆ. ಎಲ್ಲವೋ ಮಠಾಂಧ ಹಿಡಿಂಬ ಪಠ ಕೀಚಕರನ್ನು ಕೊಂದೆ ಎಂಬ ಹಮ್ಮಿನಿಂದ ಈ ನರಸಿಂಹವನ್ನು ಕೆಳಕಲು ಬಂದಿರುವೆಯಾ? ನಿಮ್ಮೆಲ್ಲರ ವಿಜಯಕ್ಕೆ ಕಾರಣವಾದ ಈ ಕೊಲ್ಲನಿಲ್ಲದಿದ್ದರೆ ನಿಮ್ಮ ಎಲ್ಲ ರುಕ್ಮಿಣಿ, ನಿನ್ನ ನನ್ನ ಮಿಲನವು ಶುಭ ಮಿಲನವಲ್ಲವೇ? ನಿನ್ನನ್ನು ಕಾಣದೆ ಮನಸ್ಸು ವಿರಹ ವೇದನೆಯಿಂದ ಬಳಲುತ್ತಿತ್ತು. ಇಂದು ನಮ್ಮ ಏಕಾಂತವು ಸುಖಾಂತರವಲ್ಲವೇ? ಪ್ರಿಯ, ನೀವಿಲ್ಲದೆ ಈ ನನ್ನ ಪ್ರಾಣವ ರಕ್ಷಣೆ ಕೂಡ ನಿಲ್ಲಲಾರದು. ಸದಾ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಸಿಕ್ಕರೆ ನನಗಷ್ಟೇ ಸಾಕು. ಪ್ರಾಣೇಶ್ವರ, ರುಕ್ಮಿಣಿ, ನೀರೇ ನನ್ನ ಆಸೆಯ ಭಾಗ್ಯತಾರೆ. ಬಾರೇ ನೀರೇ ನನ್ನ ಆಸೆಯ ಭಾಗ್ಯತಾರೆ. ವಸಲೋಕನಾನೆಂದು ಕಂಡೆ
ಇನ್ನೆಷ್ಟು ದಿನ ಈ ಹಿಂಸೆಯ ವಾತಾವರಣ? ಇದರಿಂದ ಮಾನವ ಕುಲವೆಲ್ಲ ತಲ್ಲಣಿಸುತ್ತಿರುವುದು. ಎಲ್ಲವನ್ನು ತಿಳಿದ ನೀವೇ ಈ ರೀತಿ ಶಾಂತರಾಗಿರುವರಲ್ಲ? ರುಕ್ಮಿಣಿ, ಯಾವ ಯಾವ ಕಾಲಕ್ಕೆ ಏನೇನು ನಡೆಯಬೇಕು ಅದು ನಡೆದೇ ತೀರಬೇಕು ವಿನಃ ವಿಧಿಯ ನಿಯಮಕ್ಕೆ ಎಲ್ಲರೂ ತಲೆ ಬಾಗಲೇಬೇಕಲ್ಲವೇ? ಆ ದುರಂಕಾರಿ ದುರ್ಯೋಧನನ ಮಾತನ್ನು ಕೇಳಿ ಅಶ್ವತ್ಥಾಮನು ಪಾಂಡವರ ಶಿರಗಳನ್ನು ಕಡಿದು ತರುತ್ತೇನೆಂದು ಹೇಳಿ ಮಾತು ಕೊಟ್ಟು ಅವರಲ್ಲಿಗೆ ತೆರಳುತ್ತಿರುವನು. ಅವನ ಪರಾಕ್ರಮಕ್ಕೆ ಭೂಮಂಡಲವೇ ಬೆಳಗಾಗುವಂತಿದೆ. ಹಾಗಾದರೆ ಪಾಂಡವರನ್ನು ಕಾಪಾಡುವ ಬಗೆಯಾದರೂ ಹೇಗೆ ಸ್ವಾಮಿ? ಆ ಅಶ್ವತ್ಥಾಮನು ದೈವಾನುಗ್ರಹವುಳ್ಳವನು, ಧನುರ್ವಿದ್ಯೆಯಲ್ಲಿ ಬಲು ಪ್ರವೀಣನು. ಇವೆಲ್ಲವೂ ಅವನಲ್ಲಿದ್ದು ದ್ವೇಷದಿಂದ ಹಿಂಸೆಯ ಮಾರ್ಗವನ್ನು ಹಿಡಿದಿರುವನು. ಇನ್ನು ಅವನಿಗೆ ಪರಾಜಯ ಹೊರತು ಇನ್ಯಾವ ಸನ್ಮಾರ್ಗವೂ ದೊರಕದು ದೇವಿ. ನಾನೀಗಲೇ ಪಾಂಡವರಲ್ಲಿಗೆ ತೆರಳುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಕಡಲಿಂದ ಕಡಲಿಂದ ಕರಗಿಳಿದ ಯುವರಾಣಿ ನೀಯನ್ನ ಮನರಾಣಿ. ಶೃಂಗಾರ ಸೊಬಗಿನ ಸೌಂದರ್ಯ ಲಹರಿ ಶೃಂಗಾರ ಸೊಬಗಿನ ಸೌಂದರ್ಯ ಲಹರಿ ಬಂಗಾರ ಪುಷ್ಪವು ನಿನಗಾಗಿ ಹಲ್ಲವೆ ಬಂಗಾರ ಪುಷ್ಪವು ನಿನಗಾಗಿ ಹಲ್ಲವೆ ಬಂಗಾರ ಸಿಂಗಾರ ಮನದಂತ ನನ್ನವಳೆ ಬಂಗಾರ ಸಿಂಗಾರ ಮನದಂತ ನನ್ನವಳೆ ಪ್ರಿಯರ ಹಿನ್ನೆಯ ಸಂಗದಲ್ಲಿನ ತೇಲಿ ಹೋದನು ಪ್ರೇಮದಲ್ಲಿ ಪ್ರಿಯರ ಹಿನ್ನೆಯ ಸಂಗದಲ್ಲಿನ ತೇಲಿ ಹೋದನು ಪ್ರೇಮದಲ್ಲಿ ನೀಯನ್ನ ಮನರಾಣಿ. ಪಾಲ್ಕಡಲ ಕಡಲಿಂದ ಕಡಲಿಂದ ಕರಗಿಳಿದ ಯುವರಾಣಿ ನೀಯನ್ನ ಮನರಾಣಿ.
ನಾನು ಎದೆಗುತ್ತಲಿಲ್ಲ. ಕಂಡವರ ಮನೆಯಲ್ಲಿ ಜಾತಿಯಾಗಿ ತುಳಿಯುವಾಗಲೂ ನಾನು ಅಂಜಲಿಲ್ಲ. ಆದರೆ ನನ್ನ ಮುದ್ದು ಕಂದ ಮಗಳೇ, ಈ ನಿಮ್ಮನ ಪಾವನ್ನು ಮಾತ್ರ ನಾನು ಸಹಿಸಲಾರೆ. ನನ್ನ ಎದೆ ಒಡೆದು ಹೋಗುತ್ತಿರುವರೇ ಸಂಕಟದಿಂದ. ಏನಿದು ವಿಪರೀತ? ನನ್ನೆನೆಯೋ ಆ ಬೆಂಕಿಯ ಜ್ವಾಲೆಯಿಂದ ಇಡೀ ಕುರುವಂಶವೇ ನಾಶವಾಗಲಿ. ಕೇಡ ಎಣಿಸುವರ ಕೇಡಿಗರಿಗೆಲ್ಲ ನನ್ನ ಊರಿಯ ಬೆಂಕಿಯು ಸುಟ್ಟು ಭಸ್ಮ ಮಾಡಲಿ. ಎಲೆಯಲೋ ಪೈತಾನ ಮಾಸ್ವತ್ತಾಮನೇ, ನಿನ್ನನ್ನು ಕೂಡ ಬಲಿಗೊಟ್ಟು ಬೆಳೆದಾರ ರಂಗದಲ್ಲಿ ಈ ದ್ರೌಪದಿಯನ್ನೇ ಕೆಣಕಿರುವೆಯಲ್ಲವೇ? ನಾನೀಗ ದ್ರೌಪದಿಯಲ್ಲ, ನಾನೀಗ ದ್ರೌಪದಿಯಲ್ಲ, ಆ ಕೌರವರ ಪಾಲಿನ ಮಹಾಕಾಳಿ. ಇಡೀ ಕುರು ವಂಶವೇ ನಾಶವಾಗುವವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಎಲೆಯಲೋ ಮದಾಂಧನಾದ ಅಶ್ವತ್ಥಾಮ, ಈ ಕ್ಷಣದಲ್ಲಿ ನೀನು ನನ್ನ ಕೈಗೆ ಸಿಕ್ಕಿದ್ದೆ. ಆದರೆ ನಿನ್ನನ್ನು ಕೊಂದು ನನ್ನ ಎದೆಯ ನೆಮ್ಮದಿಯನ್ನು ತಂದುಕೊಳ್ಳುವೆ. ಕೃಷ್ಣ, ಸಹಿಸಲಾರೆ ನೋವಿನ ತಾಪವನ್ನು, ಈ ಕರುಳಿನ ಸಂಕಟವನ್ನು ಸಹಿಸಲಾರೆ ಕೃಷ್ಣ. ಇದಕ್ಕೆ ಬೇರೆ ಉಪಾಯವೂ ಇಲ್ಲವೇ? ದ್ರೌಪದಿ, ಏನಿದು ವಿಪರೀತ? ಅಯ್ಯೋ, ಈ ಬೇಕರ ಕೊಲೆಯನ್ನು ನೋಡಲಾರದು. ಪರಮಾತ್ಮ, ಇದಂತಹ ದುರ್ಗತಿ ಬಂದೊದಗಿತು. ನೋಡಿದೆಯ ಕೃಷ್ಣ, ನೋಡಿದೆಯ? ಆ ಹಾಳು ಅಶ್ವತ್ಥಾಮನು ನನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಕೊಂದು ನನ್ನ ವೇಷವನ್ನು ತೀರಿಸಿಕೊಂಡಿರುವನು. ಅವರ ಈ ಗುಂಡಗಳನ್ನು ತೆಗೆದುಕೊಂಡು ಶಾಂತರಾಗು. ಆ ಧ್ರುವ ಅಶ್ವತ್ಥಾಮನಿಗೆ ಅಂತ್ಯಕಾಲವು ಸಮೀಪಿಸಿದೆ. ಅಯ್ಯೋ ಮಕ್ಕಳು, ದೇವರೇ ಈ ರಕ್ತರಾತ್ರಿಯ ನೋಟವ ತಾಳೆನೋ ದೇವನೇ, ಈ ಬಾಲರ ಮರಣ ಹೋಮವ. ಅಯ್ಯೋ ಮಕ್ಕಳಿರ, ಶಾಶ್ವತವಲ್ಲದ ಸ್ವಾರ್ಥದ ಬಯಕೆಯು ನಡೆಸಿದೆ ಗಣತರ ಘಾತವನು. ಸಿರಿ ಸಾಮ್ರಾಜ್ಯದ ಹಂಬಲದಲ್ಲಿ ಧರ್ಮದ ದಾರಿ ಹರಿಯುತ್ತಿದೆ. ಅಯ್ಯೋ ಮಕ್ಕಳಿರ, ನಾನೇರಲಾರೆನು ಈ ಘೋರ ಕೃತ್ಯವನ್ನು. ನಿರ್ಣಯನಗೆ ಅಂತ್ಯವನು ದೇವರೇ ನೋಡೆನು ಈ ರಕ್ತರಾತ್ರಿಯ ನೋಟವ. ಅಯ್ಯೋ ಮಕ್ಕಳು, ಏನರಿಯದ ಈ ಹಸು ಬಾಲಕರು ಯಾವ ಪರಾಧ
ಮಾಡುತ್ತಿರುವ ಹೀಗೋರ ಕೃತ್ಯಗಳಿಂದ ನನ್ನ ದೇಹವು ತಡೆಯಲಾಗದೆ ಮುಳ್ಳಿನ ಪಂಜರದ ಮೇಲೆ ಬದಗಿದಂತಾಗಿದೆ ಪರಮಾತ್ಮ. ಪರಮಾತ್ಮ, ಈ ನಾಟಕದಂತೆವು ಯಾವಾಗ ತಂದೆ? ಧರ್ಮಜ, ಎಲ್ಲ ನ್ಯಾಯ ಧರ್ಮಗಳನ್ನು ಹರಿತವನಾಗಿಯೂ ಶೋಕಿಸುತ್ತಿರುವೆಯಾ? ನಿಮ್ಮ ಐವರ ದುರ್ಯೋಧನ ಅಶ್ವತ್ಥಾಮನಲ್ಲಿ ಕೇಳಿಕೊಳ್ಳಲು ಅಶ್ವತ್ಥಾಮನು ಕೇಳಿ ನುಗ್ಗಿ ಬಂದ ಆವೇಶಕ್ಕೆ ಭೂಮಿಯೇ ಹುರಿಯುವಂತೆ ಮಾಡಿದೆ. ಅವನ ಕಣ್ಣಿಗೆ ಕಂಡವರೆಲ್ಲ ಪಾಂಡವರೆಂದು ತಿಳಿದು ಉಪ ಪಾಂಡವರ ಶಿರಗಳನ್ನು ಕಡಿದು ತೆಗೆದುಕೊಂಡು ಹೋಗಿದ್ದಾನೆ. ಶಾಂತನಾಗು. ಏನೇ ಆದರೂ ಹೇ ಭಯಂಕರ ಕೊಲೆ ರಕ್ತ ರಾತ್ರಿ ಪ್ರಾಣವೇ ಹೋದಂತಾಗುತ್ತಿರುವುದಿಲ್ಲ. ಧರ್ಮ, ಅಯ್ಯೋ, ಈ ಸಂಕಟವನ್ನು ನಾನು ತಾಳಲಾರೆ. ಏಕೆ ಏಕೆ ವ್ಯಥೆ ಪಡುತ್ತೇವೆ ಅಮ್ಮ? ಯಾವ ತಪ್ಪಿಗಾಗಿಯೇ ಆ ಪರಮಾತ್ಮ ನಮಗೆ ಈ ಶಿಕ್ಷೆಯನ್ನು ಕೊಡುತ್ತಿರುವನು? ಈ ಉತ್ತರೆಯ ಬಾಳಿನಲ್ಲಿ ದಾಂಪತ್ಯ ಸುಖವನ್ನು ದೂರ ಮಾಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಶಿಶುವನ್ನು ನಾಶ ಮಾಡುವ ಇಚ್ಛೆಯಿಂದಿರುವನು ಏನೋ. ಅಮ್ಮ, ನನ್ನಿಂದ ಆಗುತ್ತಿಲ್ಲ. ನನ್ನಿಂದ ಇವನ ಸಂಕಟವನ್ನು ತಾಳಲಾಗುತ್ತಿಲ್ಲ ತಾಯಿ, ತಾಳಲಾಗುತ್ತಿಲ್ಲ. ದ್ರೌಪದಿ, ಏಕಿಷ್ಟು ಆವೇಶಕ್ಕೊಳಗಾಗಿರುವೆ? ಉತ್ತರ ಈ ನೋವಿಗೆ ಆ ಅಶ್ವತ್ಥಾಮನು ಬಿಟ್ಟ ಉರಿ ಬಾಣ ಜ್ವಾಲೆಯೇ ಉತ್ತರೆಗೆ ಇಂಥ ಸಂಕಟವಾಗುತ್ತಿದೆ. ಅವನ ಬಿಟ್ಟಿರುವ ಬಾಣದ ಉರಿ ಜ್ವಾಲೆಯು ಉತ್ತರ ಗರ್ಭದೊಳಗೆ ಪ್ರವೇಶಿಸಿ ಇಂಥ ಬೇಗೆಯನ್ನು ಉಂಟು ಮಾಡಿದೆ. ಅಯ್ಯೋ ದೇವ, ಪರಮಾತ್ಮ, ಆ ಅಶ್ವತ್ಥಾಮನಿಗೆ ನಮ್ಮ ಮೇಲೆ ಏಕಿಷ್ಟೊಂದು ಕೋಪ? ಅವನ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಏಕೆ ಈ ರೀತಿ ಬೀರಿದೆ? ಇಲ್ಲ, ನನ್ನಿಂದ ಆಗುತ್ತಿಲ್ಲ. ಈ ಸಂಕಟವನ್ನು ನಾನು ತಾಳಲಾರೆ ತಾಯಿ, ನಾನು ತಾಳಲಾರೆ. ಪರಮಾತ್ಮ, ಈ ನಮ್ಮ ಗೋಳನ್ನು ನೋಡಿದ್ರು ಕೂಡ ಏಕೆ ಸುಮ್ಮನಿರುವೆ? ನೋಡಿ ನೋಡಿ, ನೀವೆಲ್ಲರೂ ನೋಡಿ ಈ ಉತ್ತರ ಸಂಕಟವನ್ನು ನೋಡಿ ಆನಂದ ಪಡಿ. ನಿಮಗೆ ಸಂತೋಷವಾಯಿತೆ? ನೆಮ್ಮದಿ ಆಯಿತೆ? ಏಕೆ ದ್ರೌಪದಿ, ಉತ್ತರೆಗೆ ಏನಾಗಿದೆ ಹೇಳಬಾರದೆ? ಆಹಾ, ಮತ್ತಿನ್ನೇನಾಗಬೇಕು? ನಿಮ್ಮನ್ನು ಕಟ್ಟಿಕೊಂಡಾಗಿಂದಲೂ ಕಣ್ಣಲ್ಲೇ ಕೈ ತೊಳೆಯುವಂತಾಯ್ತು ನನ್ನ ಜೀವನ. ಆಹಾ, ಇನ್ನು ಏನೇನು ಆಗಬೇಕೋ ಎಲ್ಲವೂ ನಡೆದೇ ಹೋಗಲಿ. ಪಾಂಚಾಲಿ, ಸಾಕು ಮಾಡಿದ ಅಂತಾದ ಮಾತುಗಳನ್ನು ಮೊದಲು ನಡೆಯುವಂತೆ ಮಗಳು. ಈ ನಿಮ್ಮ ಪೌರುಷಗಳೆಲ್ಲ ನಮ್ಮ ಮುಂದೆ ತೋರಿಗಿರಿ. ಹೋಗಿ ಆ ಬಯಗಳ ಮುಂದೆ ತೋರಬಾರ್ದೆ. ಧರ್ಮಜ, ಅವರ ಗೌರವ ನಮಗೆ ಸಂಭವ. ಈ ಪಾಂಡವರ ಹೆಸರನ್ನು ಕೇಳಿದ ಕ್ಷಣ ವೈರಿಗಳು ಹದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ತತ್ತರಿಸಿ ಹೋಗುತ್ತಾರೆ. ಅಂತಹುದರಲ್ಲಿ ನಮ್ಮ ಪರಾಕ್ರಮವನ್ನು ನಿಂದಿಸುವಿರಾ? ಹೇಳಿ, ಹುಟ್ಟಿಲ್ಲನಿಗೆ ಮಾಡುತ್ತೇನೆ. ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸರಿಸಾಟಿಯಾಗಲಾರದು. ಅಶ್ವತ್ಥಾಮನ ಬಾಣದ ಉರಿ ಜ್ವಾಲೆಯಿಂದ ಉತ್ತರೆಗೆ ಇಂಥ ಸಂಕಟವಾಗುತ್ತಿದೆ. ಏಕೆ ಪರಮಾತ್ಮ? ಆ ಕೌರವರಿಗೆ ನಮ್ಮಗಳ ಮೇಲೆ ಇನ್ನೂ ಗೌರವದ ಭಾವನೆಯು ಉಂಟಾಗಲಿಲ್ಲವೇ? ಧರ್ಮಜ, ಅವರ ಗೌರವ ನಮಗೆ ಅಸಂಭವ. ನಾವು ಇನ್ನು ಏಡಿಗಳಂತಿದ್ದರೆ ನಮ್ಮನ್ನು ಇನ್ನೂ ಕೀಳಾಗಿ ಕಾಣುವರು. ಉಳಿದಿರುವ ಕೆಲವರನ್ನೀಗಲೇ ಧ್ವಂಸ ಮಾಡಬೇಕು. ಆ ಪಾಪಿಯಾದ ಅಶ್ವತ್ಥಾಮನಿಗೆ ನನ್ನ ಪರಾಕ್ರಮವನ್ನು ತೋರಬೇಕು. ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸರಿಸಾಟಿಯಾಗಲಾರದು. ಕಡು ತರದಿ ಕುಲಘಾತಕ ಒಳೆಯುವಕ್ಕೆ ಈ ಮನಚಲದಳು ಕಡು ತರದಿ ಕುಲಘಾತಕ ಒಳೆಯುವಕ್ಕೆ ಯಾವ ಅಪರಾಧವ
ಸಾಕು ಮಾಡು ಕೃಷ್ಣ. ಯಾವಾಗಲೂ ನಿನಗೆ ಅರ್ಜುನನ ವೈರಿಗಳನ್ನು ಹೋಗುವುದೆಂದರೆ ಬಲು ಅನ್ವಯವೇ. ಭೀಮಸೇನ, ನಾನು ಹೇಳುವುದು ನಿಜ ಭೀಮಸೇನ. ಅಶ್ವತ್ಥಾಮನನ್ನು ಗೆಲ್ಲುವುದು ಅಸಾಧ್ಯ. ಹಿಡಿದಿನ ಕಾಲವನ್ನು ಕೊನೆಗಾಣಿಸಲು ಅರ್ಜುನನಿಗೆ 18 ದಿನಗಳು ಬೇಕು. ಆದರೆ ಅಶ್ವತ್ಥಾಮನಿಗೆ 18 ನಿಮಿಷಗಳು ಸಾಕು. ಕಲ್ಲಿನೊಳಗೆ ಹರಗಿರುವ ಹಣುಗಳನ್ನು ಎಬ್ಬಿಸಿ ಬ್ರಹ್ಮಾಂಡವನ್ನು ಅವನ ರುದ್ರಾಗ್ನಿಯಲ್ಲಿರಿಸಿ ಬೆಟ್ಟ ಗುಡ್ಡಗಳನ್ನು ಬೇರುಗೊಳಿಸುವ ಅವನ ಬಿಲ್ವಿದ್ಯೆಗೆ ನಾನು ಕೂಡ ಬೆರಗಾಗಿದ್ದೇನೆ. ಪರಮ ಪತಿರ್ವತೆಯನ್ನು ನಿಂದಿಸಿದಾಗ ಮಾತ್ರ ಸೋಲು ವಿನಃ ಮತ್ಯಾರಿಂದಲೂ ಸೋಲಲಾರನು. ಪರಮಾತ್ಮ, ನಿನ್ನ ಮಧುರ ವಾಣಿಯಿಂದ ನಾನು ಕೃತಾರ್ಥನಾದೆ. ನಿನ್ನ ಆಶೀರ್ವಾದದಿಂದ ನಮಗೆಲ್ಲಿಂದ ಭಯ ಬರುವುದು? ಪರಮಾತ್ಮ, ಆ ದುರನಾದ ರಾವಣನನ್ನು ತನ್ನ ಬೆನ್ನು ಬಾಳಿನಿಂದ ಕೊಂದ ಆ ಕೋದಡ ರಾಮನಂತೆ ಈಗ ನೀನು ನನ್ನ ಕಣ್ಣಿಗೆ ಕಾಣುತ್ತಿರುವಿ. ನೀನು ನಮ್ಮ ಜೊತೆಯಲ್ಲಿರಲು ನಮಗೆ ಭಯವೆಂದರೇನು ಕೃಷ್ಣ? ಕೃಷ್ಣ, ಏನನ್ನು ಕಿವಿಗೊಟ್ಟು ಹಾರಿಸುತ್ತಿರುವೆ? ವೈಶಂಪಾಯನ ಸರೋವರದ ಬಳಿ ನಿಂತು ಅಶ್ವತ್ಥಾಮನು ಕೇಳುತ್ತಿದೆಯಾ? ಯಾರನ್ನು ಕೂಗುತ್ತಿರುವನು ಕೃಷ್ಣ? ಪಾಂಚಾಲಿಯನ್ನು. ಏನು, ನನ್ನನ್ನು ಕೂಗುತ್ತಿರುವನೇ? ಅವನ ಸಾವನ್ನು ಕಂಡುಕೊಳ್ಳಲು. ಚಿರಂಜೀವಿಯು ಸಾಯುವನೇ? ಅವನ ದೇಹದಲ್ಲಿ ಜೀವವಿದ್ದು ಸಾಯುವನಮ್ಮ. ನಿನ್ನ ಮಾತುಗಳು ಅರ್ಥವಾಗುತ್ತಿಲ್ಲ ಕೃಷ್ಣ. ಅನಂತರ ಸೃಷ್ಟಿಗೆ ಕಾರಣನಾಗುವನು. ಹಾಗಾದರೆ ಆ ಪಾಪಿಯಾದ ಅಶ್ವತ್ಥಾಮನ ಬಳಿಗೆ ನಾನು ಹೋಗಲೇನು? ಹೋಗಿ ಬಾ ತಂಗಿ, ನಿನಗೆ ಮಂಗಳವಾದ. ಹಾಗೆ ಆಗಲಿ ಕೃಷ್ಣ. ಸದಾ ಕಾಲವೂ ನೀನು ನನ್ನ ರಕ್ಷಕನಾಗಿರಲು ನನಗೆ ಭಯವಿಡಿದು ಈಗಲೇ ಹೊರಡುತ್ತೇನೆ. ಈ ಸಂಕಟ ಇವರೇನು ನಗುತ್ತಾರೆ? ಯಾವ ಜನ್ಮದಲ್ಲಿ ಮಾಡಿದ ಪಾಪವೋ ಏನು? ಈ ಜನ್ಮದಲ್ಲಿ ನನಗೆ ಇಷ್ಟೊಂದು ಹಿಂಸೆ ತಾಳಲಾರೆ. ಈ ಊರನ್ನು ನಾನು ತಾಳಲಾರೆ. ದಾಹ ದಾಹ. ಅಯ್ಯೋ ದೇವ, ಪರಮಾತ್ಮ. ಉತ್ತರೆ, ನಿನ್ನ ಅವಸ್ಥೆಯನ್ನು ನೋಡುತ್ತಿದ್ದರೆ ನನಗೆ ಕನಿಕರ ಉಂಟಾಗುತ್ತಿದೆ. ಇದು ಜಲವನ್ನು ಸ್ವೀಕರಿಸು. ಯಾರು? ಪುಣ್ಯಾತ್ಮ, ತಾವು ಯಾರು? ನಾನು ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ. ಛೇ ಪಾಪಿ, ತೊಲಗು ಮೊದಲೇ ಇಲ್ಲಿಂದ. ನಿನ್ನ ನೇಳು ಸೋಕಿದರೆ ನನಗೆ ನರಕ ಪ್ರಾಪ್ತ್ಯ. ನೀನು ತಂದಿರುವ ಈ ನೀರನ್ನು ಕುಡಿದು ನಾನು ಅಪವಿತ್ರರಾಗಲಾರೆ. ಹೊಳ್ಳು, ನೀನಿದ್ದಷ್ಟು ಕಾಲ ನನಗೆ ಹೊಚ್ಚೇ ಇದ್ದಂತಾಗುವುದು. ಹೊಳ್ಳು, ಮೊದಲಿಲ್ಲಿಂದ ಹೊರಡು. ನೀರನ್ನು ಕುಡಿಯದಿದ್ದರೆ ನಿಜವಾಗಿಯೂ ಹೇಳುವಾಗುವೆ. ಇದೇ ಜಲವನ್ನು ಸ್ವೀಕರಿಸು. ನಿನ್ನ ಉಪಕಾರವನ್ನು ನಾನು ಕೇಳಲಿಲ್ಲ. ನಿನ್ನ ಕರುಣೆ ನನಗೆ ಬೇಕಾಗಿಲ್ಲ. ಮೊದಲಿನಿಂದ ಹೊರಡು. ಉತ್ತರೆ, ನಾನು ಪಾಂಡವರಿಗೆ ವಿನಾಶಕಾರಿಯೇ ಹೊರತು ಇನ್ನುಳಿದವರಿಗೆ ಉಪಕಾರಿ. ಇದನ್ನರಿತು ಈ ಜಲವನ್ನು ಸ್ವೀಕರಿಸು. ನಿನ್ನ ಉಪಕಾರವನ್ನು ನಾನು ಅಪೇಕ್ಷಿಸಲೇ ಇಲ್ಲ. ದಯಮಾಡಿ ಇಲ್ಲಿಂದ ಹೊರಡು. ಏಕೆ ನನ್ನನ್ನು ಈ ರೀತಿ ಕಾಡುತ್ತಿರುವೆ? ದಯಮಾಡಿ ಇಲ್ಲಿಂದ ಹೊರಡು. ಉತ್ತರೆ, ನಿನ್ನನ್ನು ನೋಡುತ್ತಿದ್ದರೆ ನನ್ನ ಮನವು ಕನಿಕರ ಪಡುವಂತೆ ಮಾಡುತ್ತಿದೆ. ಈ ನನ್ನ ಮನವು ಅಯ್ಯೋ ಎಂಬ ಭಾಸವು ಉಂಟಾಗುತ್ತಿದೆ. ಇದೋ ಜಲವನ್ನು ಸ್ವೀಕರಿಸು. ಛಿಛಿ, ನಿನ್ನ ಮಾತನ್ನು ನಾನು ನಂಬಲಾರೆ. ಶಿಶು ಹತ್ಯೆಗೈದ ಮಹಾಪಾಪಿ ನೀನು. ಈಗ ನನ್ನ ಗರ್ಭದಲ್ಲಿರುವ ಶಿಶುವಿಗೆ ಉರಿ ಹತ್ತಿಸಿ ಆ ಸಂಕಟವನ್ನು ನೋಡಬೇಕೆಂದಿರುವೆಯಾ? ದಯಮಾಡಿ ಇಲ್ಲಿಂದ ಹೊರಡು, ಹೊರಡು. ಶಿಶು ಹತ್ಯೆಯನ್ನು ಮಾಡಿಕೋರ ಪಾಪವನ್ನು ಕೊಟ್ಟಿಕೊಂಡೇ ನಿಜ. ಆದರೆ ಇದೆಲ್ಲ ಆ ಗೊಲ್ಲ ಕೃಷ್ಣನ ಮಾಯೆಯಿಂದ, ಗುರು ದ್ರೋಹದಿಂದ ಪಾಂಡವರಿಗೆ ದಾರಿ ಕಾಣದಂತಾಗಿದೆ. ಹರಿತಿರುವೆಯಾ? ಛೇ ಪಾಪಿ, ಯಾವ ಜನ್ಮದ ವೈರಿಯೋ ಏನು ಈ ಜನ್ಮದಲ್ಲಿ ಬಂದು ನನ್ನನ್ನು ಈ ರೀತಿ ಕಾಡುತ್ತಿರುವೆ? ಎಲವಾ ಅಶ್ವತ್ಥಾಮ, ಒಂದು ಅಬಲೆಯನ್ನು ಈ ರೀತಿ ಕಾಡುತ್ತಿರುವ ನೀನು, ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಸಾಮಾನ್ಯವಾದ ಹೆಣ್ಣಲ್ಲ. ಆದರುವ ಹೆಣ್ಣಿಗಿಂತಲೂ ಹೆಚ್ಚು. ಎಲೆ ಮರುಳೆ ದುರುಳೆ ಮುಡಿ ಬಿಡಿದು ಚಿರವ ಕಡಿವೆ. ಎಲೆ ಮರುಳೆ ದುರುಳೆ ಮುಡಿ ಬಿಡಿದು ಚಿರವ ಕಡಿವೆ. ಅಡಿಗರಿಗೆ ನುಡಿವ ನಿನ್ನೊಳ ಕುಡಿಯ. ಅಡಿಗರಿಗೆ ನುಡಿವ ನಿನ್ನೊಳ ಕುಡಿಯ. ಕರೆಯನ್ನು ಬಿಡದೆ ಕುಡಿ ಮಾಡುವೆ. ಹಾಗೆ ಹಿಡಿದು ನನ್ನ ಕೆಳಗಿರುವ ನನ್ನ, ಇದು ಹಿಡಿದು ನನ್ನ ಕೆಳಗಿರುವ ನನ್ನ ಹಾಗೆಯನ್ನು ಬಿಡದೆ ಹೆಣ ಮಾಡುವೆ. ಎಲೆ ಮರುಳೆ ದುರುಳೆ ಮುಡಿ ಬಿಡಿದು ಶಿರವ ಕಡಿವೆ. ಸಾಕಿನ್ನು ಸೋಕದ ಹೀ ಆಟ, ಬಲ್ಲೆನು ನಿನ್ನ ತಲುಪಿನ ಹೀ ಮಾಟ. ಸಾಕಿನ್ನು ಸೋಕದ ಹೀ ಆಟ,
ಬಿಟ್ಟರೆ ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಂಡು ಪರಮಾತ್ಮ, ಆ ನೀರನ್ನು ಕುಡಿದರೂ ನನ್ನ ದಾಹ ತೀರುವಂತಿಲ್ಲ ದೇವ. ನಿನ್ನ ಹೊರಲಿನ ಕಂದನು ಧರೆಗಿಳಿಯುವ ಪರ್ಯಾಂತರವು ನಿನ್ನ ಬಾಯಾರಿಕೆ ಹಿಂಗುವುದಿಲ್ಲ ಮಗು. ಹಾಗಾದರೆ ನಾನು ಅಷ್ಟೊಂದು ಭಾಗ್ಯವಂತಲಿದ್ದೇವೆ. ಚಿಂತಿಸಿದ್ರು ಮಗಳೇ, ನಿನ್ನ ಆಸೆ ಎಲ್ಲ ಕೈಗೂಡುವ ಕಾಲ ಹತ್ತಿರ ಸಮೀಪಿಸಿದೆ. ಶಾಂತಳಾಗು. ಪರಮಾತ್ಮ, ನಿನ್ನ ಕರುಣೆ ಅನುಗ್ರಹ ಸದಾ ನನ್ನ ಮೇಲಿರಲಿ ದೇವ, ಸದಾ ನನ್ನ ಮೇಲಿರಲಿ. ರಸನೇ ಮಾರೆಯಾದೆಯ ರಸನೇ ಮಾರೆಯಾದೆಯ. ಶೋಭಿತ ಸುಂದರಂದಿರ ಚಂದಿರಂದಿರ ಸುಂದರ ರಾಜೇಂದ್ರ ಅಗಲಿದೆಯಾದರೆಯಿಂದ ಮುಗಿಯಿತೆ ನಮ್ಮಯ ಅನುಬಂಧ. ಮಾರೆಯಾದೆಯ ಎನ್ನ ರಸನೇ ಮಾರೆಯಾದೆಯ. ಮನದಲ್ಲಿ ಇಂದು ಮಾರೆಯಾದೆಯ ಸತ್ತು ಪರಲೋಕದಲ್ಲಿರುವ ನನ್ನ ತಂದೆ, ನೀವೇ ದಾರಿ ದೀಪವಾಗಿ ಬೆಳಗಬೇಕು, ನೀವೇ ದಾರಿ ದೀಪವಾಗಿ ಬೆಳಗಬೇಕು, ನೀವೇ ದಾರಿ ದೀಪವಾಗಿ ಬೆಳಗಬೇಕು. ಏನಾದರಾಗಲಿ ನನ್ನ ಛಲವನ್ನು ಮಾತ್ರ ಬಿಡಾರೆ, ಆ ನನ್ನ ವೈರಿಗಳನ್ನು ಮಾತ್ರ ಹೊರತರಾರೆ. ಓಹೋ ಧರ್ಮಚ, ಸುಳ್ಳಿಗೆ
ಕತ್ತಿಗೆ ತೊಟ್ಟಿಲನ್ನು ಕಟ್ಟಿ ತೂಗಿದವನು ನೀನೇ ಅಲ್ಲವೇ? ನಿನ್ನ ಮಾತಿಗೆ ಎಲ್ಲರೂ ತಲೆಬಾಗಿ ಮೋಸ ಹೋಗುತ್ತಿದ್ದಾರೆ. ಬ್ರಹ್ಮನ ರುದ್ರವೀಣೆಯಲ್ಲಿ ನೀನೊಂದು ಅಪಶ್ರುತಿಯಂತಿರುವೆ. ಹೀಗಿರುವಾಗ ಧರ್ಮೋಪದೇಶ ಮಾಡುತ್ತಿರುವೆಯಾ? ಅಶ್ವತ್ಥಾಮ, ಗುರುಪುತ್ರನಾದ ನೀನು ಸೇಡಿನ ಮೋಹಕ್ಕೆ ಸಿಲುಕಿ ದೈವತ್ವವನ್ನೇ ಕಳೆದುಕೊಂಡಿರುವೆ. ಪಾಪವು ಇಡೀ ನಿನ್ನ ದೇಹವನ್ನೆಲ್ಲ ಆಕ್ರಮಿಸಿದೆ. ಇದು ನಿನಗೆ ಹರಿಯದೆ ಯಾವ ಪುಣ್ಯ ಫಲಕ್ಕೆ ಇಂಥ ದುಷ್ಟ ಕಾರ್ಯಗಳನ್ನು ನಡೆಸಿರುವೆ? ಈ ಪುರಾಣಗಳನ್ನೆಲ್ಲ ಕೇಳುವ ಇಷ್ಟ ನನಗಿಲ್ಲ. ಎಲ್ಲರನ್ನ ಸುಳ್ಳಿನ ಮೋಸದ ದ್ವಾರಾವರಣದಲ್ಲಿ ಸಿಲುಕಿದ ನಿನ್ನನ್ನು ಮಾತ್ರ ಉಳಿಸುವೆನೆಂದು ಭಾವಿಸಬೇಡ. ನಿನ್ನ ಧರ್ಮೋಪದೇಶ ನನಗೆ ಅವಶ್ಯಕತೆಯಿಲ್ಲ. ಅಶ್ವತ್ಥಾಮ, ನೀನಿಷ್ಟು ಹಿಂಸಾ ಮಾರ್ಗದಲ್ಲಿ ಸಾಗಬೇಡ. ಈ ಮಾತುಗಳೇಕೆ? ಇದೋ ಈ ಹುಡುಕಿನ ಜ್ವಾಲೆಯನ್ನು ಸೈರಿಸಿಕೊ. ಬ್ರಾಹ್ಮಣವಾದ ಅಶ್ವತ್ಥಾಮ, ನೀನೇ ಎಲ್ಲ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ. ಈ ಭೀಮನ ಮುಂದೆ ಕೋಪೆ ಹೋಗಿ ಮೆರೆದ ಆಡಮರೆಲ್ಲರೂ ಕೇಳಕ್ಕೆ ಸೇರಸಾರದೆ ಭೂಗತರಾಗಿ ಹೋದರು. ನೀನೊಬ್ಬ ಕುಡಿದೆದ್ದ ಚೇಂಡಿನಂತೆ ಹೊರಡುತ್ತಿರುವೆ. ಬಾ, ನನ್ನ ಯುದ್ಧಕ್ಕೆ ಸಿದ್ಧನಾಗು. ನಿನ್ನ ಉದರವನ್ನು ಸೀಳಿ ಕರುಳನ್ನು ಪಡೆದು ಗೊಂಡಿಗೆ ನೀಡಿ ಕಾಂಡಕೊಂಡು ಮಾಡಿ ಆಂಡಾಡುತ್ತಿದ್ದರೆ ನಾನು ಕುಂತಿ ಪುತ್ರ ಗಜಬಲ ಜಲದಾಂಶ ಮಲ್ಲ ಭೀಮಸೇನನೇ ಅಲ್ಲ. ಬಾ ಯುದ್ಧಕ್ಕೆ. ಸಾಕು ಮಾಡು ಈ ನಿನ್ನ ಹಟ್ಟಹಾಟವನ್ನ. ನನ್ನ ಮಿತ್ರ ಸುಯೋಧನನನ್ನು ಕೊಂಡ ನಿನ್ನನ್ನು ಈ ತರಹದ ದೋಷಕ್ಕಾಗಿ ಕಾಯುತ್ತಿದ್ದೆ. ನಿನ್ನ ಹಾಗೆ ಹೊಗಳು ಬಟ್ಟೆನೆಂದು ಭಾವಿಸಿರುವೆಯಾ? ನನ್ನ ಎದುರು ನಿಲ್ಲುವ ಯೋಗ್ಯತೆ ನಿನಗಿದೆಯಾ? ಬಂಡಿ ಹನ್ನವನ್ನು ತಿಂದ ಬಕಾಸುರನನ್ನು ಕೊಂದಂತೆ ನನ್ನನ್ನು ಕೊಲ್ಲುವೆಯಾ? ಕಂಡ ಕಾವಿಗೆಯನ್ನು ಕಾವಿಸಿ ಮೋಸ ಹೋದ ಕೀಚಕನಲ್ಲ ಈ ಅಶ್ವತ್ಥಾಮ. ಧೈರ್ಯವಿದ್ದರೆ ನನ್ನೆದುರಿಗೆ ನಿಲ್ಲು. ಈ ನನ್ನ ಯುದ್ಧವನ್ನು ಮಾಡು. ಬೇಲು ಬಾಣಗಳಲ್ಲ, ಕಲ್ಲು ಕಬ್ಬಿಣಗಳಿಂದ ಹೊಡೆದಾಡಿದರೂ ಸರಿಯೇ ಈ ಭೀಮನ ಒಂದೇ ಒಂದು ರಾಮವನ್ನು ಆಹ್ವಾನಿಸಲಾರೆ. ಎಲ್ಲ ಯುದ್ಧಕ್ಕೆ ಸುಮ್ಮನೇಕೆ ಒದರುತ್ತಿರುವೆ ಹೊಟ್ಟೆ ಬಾಕ? ಈ ನನ್ನ ಉರಿ ಕಟ್ಟಿದ ಜ್ವಾಲೆಯನ್ನು ಸೈರಿಸಿಕೊ. ಎಲೆಯೆಲವೋ ಪಾಪಿ ಅಶ್ವತ್ಥಾಮ, ಕೌರವನ ನಾಯಿಯಾಗಿ ಅವರ ಋಣ ತೀರಿಸಲು ಪಾಪಕ್ಕೊಳಗಾಗಿರುವೆಯಾ? ಇನ್ನು ನಿನ್ನ ಸಾವು ಸಮೀಪಿಸಿದಂತೆ ತಿಳಿದುಕೋ. ಪಾಂಡುನಂದನ, ಆ ಕೃಷ್ಣನ ಕುರುಕ್ಷೇತ್ರವು ಕಾರಾಕ್ರಮಣಕ್ಕೆ ಸಾಕ್ಷಿಯಾಗಿದೆ ಹೊರತು ನಿನ್ನ ಸೂರತನಕ್ಕಲ್ಲ. ಈ ಪಾಂಡವರ ಹೆಸರನ್ನು ಕೇಳಿದ ಕ್ಷಣ ವೈರಿಗಳು ಹಲರೆ ಅಲ್ಲಾಡಿ ಬೆವರು ಕಂಡಾಗಿ ತತ್ತರಿಸಿ ಹೋಗುತ್ತಾರೆ. ಎಳೆ ಮಕ್ಕಳನ್ನು ಕೊಂದಂತೆ ಈ ಖ್ಯಾತ ಪ್ರಖ್ಯಾತ ಜಲ ಸಂಪತ್ತನ್ನು ಎದುರಿಸಬಲ್ಲೆಯಾ? ಪಾಂಡುನಂದನ, ನನ್ನ ತಂದೆ ದ್ರೋಣಾಚಾರ್ಯರನ್ನು ಕೊಂದ ನಿನ್ನನ್ನು ಮಾತ್ರ ಓಡಿಸಲಾರೆ. ನನ್ನ ತಂದೆ ದ್ರೋಣಾಚಾರ್ಯರ ದೇಹದಿಂದ ಹೊರಬಂದ ಒಂದೊಂದು ರಕ್ತದ ಹನಿಗಳು ಸೇಡು ಸೇಡು ಎಂಬ ಶಬ್ದವನ್ನು ನನ್ನ ದೇಹಕ್ಕೆ ತುಂಬಿ ಇಡೀ ಪಾಂಡವರಿಗೆ ರಕ್ತವನ್ನು ಕುಡಿಯುವ ವಚನವಿಟ್ಟಿರುವುದು. ಅದೇ ನನ್ನ ಪಾಲಿನ ಪರಮ ಗುರಿ. ಆ ಹೊಣೆಯನ್ನು ಹೊತ್ತ ಇಲ್ಲಿಗೆ ಬಂದಿರುವೆಯಾ? ಮಹಾಸಂಭುವಿನೊಡೆ ಹೋರಾಡಿದ ಈ ಮೂರು ಲೋಕದ ದಂಡಿಗೆ ನೀನು ಸಾಟಿಯೇ? ಕೆಚ್ಚು ನುಡಿಯಾಡಿದ ಮಾತ್ರಕ್ಕೆ ನೆಚ್ಚಿನ ವೀರಲಾಗಲಾದ ಪಾತ್ರ. ಇದೋ ಈ ಮಾನವ ಪಕ್ಕದ ಗುರಿಯನ್ನು ಸಾಧಿಸಲು ನನ್ನ ಆತ್ಮವನ್ನು ನೋಡಬೇಡ. ಇದೇ ನಿನ್ನ ಪರಾಕ್ರಮಕ್ಕೆ ತಕ್ಕ ಗುರಿ. ಸತ್ತು ಪರಲೋಕದಲ್ಲಿರುವ ನನ್ನ ತಂದೆಯೇ, ನೋಡಿ, ಆನಂದ ಪಡಿ. ನಿಮ್ಮ ದೇಹವನ್ನು ತುಂಡರಿಸಿದಂತೆ ಈ ಪಾಂಡವರ ದೇಹವನ್ನು ತುಂಡರಿಸುವರು. ನೋಡಿ ನೋಡಿ, ಆನಂದ ಪಡಿ.
ಎಂಬುದನ್ನು ನೀನು ಮರೆತರೆ ಏನು? ಏ ಅಶ್ವತ್ಥಾಮ, ನನ್ನ ಮಕ್ಕಳ ಬಿಸಿ ರಕ್ತವನ್ನು ಕುಡಿದರೂ ಕೂಡ ನಿನ್ನ ಕೋಪವು ಶಾಂತವಾಗಲಿಲ್ಲವೇ? ನಿನ್ನ ಸೇರಿದ ಕಿಚ್ಚು ಆರಲಿಲ್ಲವೇ? ಅಯ್ಯೋ ಅಯ್ಯೋ, ಸಣ್ಣ ಸಣ್ಣ ಮಕ್ಕಳನ್ನು ಬಲಿ ತೆಗೆದುಕೊಂಡು ಹೆಂಗಸರನ್ನು ಹಿಂಸಿಸುವಂತ ನಿನ್ನಂತವನನ್ನು, ನಿನ್ನಂತ ರಾಕ್ಷಸರನ್ನು, ನಿನ್ನಂತ ಪಿಶಾಚಿಯನ್ನು ಒತ್ತು ನಿಂತು ಏಕೆಂದು ಈ ಭೂರವೇ ನಾಚಿಕೆ ಪಡುತ್ತಿರುವಳು. ಶಪಿಸುತ್ತಿರುವಳು ಗೊತ್ತೇ? ಶಪಿಸಲಿ, ನೀನು ಶಪಿಸು, ನನ್ನ ಛಲವನ್ನು ಮಾತ್ರ ಬಿಡಲಾರೆ. ಬಿಡಲಾರೆ? ನಿನ್ನ ಸೇಡನ್ನು ಬಿಡಲಾರೆ? ಈ ನಿನ್ನ ಸೇಡು, ಈ ನಿನ್ನ ಅನೇಕದ ಮಾತುಗಳೇ ನಿನ್ನನ್ನು ಬಲಿ ತೆಗೆದುಕೊಳ್ಳುವುದೇ ತನಿಖೆ. ನನ್ನ ವೈರಿಗಳಾದ ಪಾಂಡವರನ್ನು ಮಾತ್ರ ಉಳಿಸಲಾರೆ. ನಿನ್ನ ಮದಿಯವರನ್ನೆಲ್ಲ ನುಂಗುವಂತೆ ಕೇಳುತ್ತಿದೆ ನನ್ನ ಹುರಿ ಖಡ್ಗವು. ಈ ನಾರಿ ಮುನಿಯ ಮಾರಿ ಎಂಬುದನ್ನು ಮರೆಯಬೇಡ ನೀನು. ನಾರಿ ಮಾರಿಯಾಗಿ ನನ್ನ ಎದುರಿಗೆ ನಿಂತರು, ಅವಳನ್ನು ಹೇಗೆ ಅಡಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟೊಂದು ಅಹಂಕಾರವೋ ನಿನಗೆ! ಈ ನಿನ್ನ ಅಹಂಕಾರವನ್ನು ಮತ್ತೆ ಹಾಕದೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿದ ನಾನು ಇಲ್ಲಿಂದ ನನ್ನ ಮಾತನ್ನು ಕೇಳು. ಏನೇ ಇದ್ದರೂ ಈ ಭೂಲೋಕದಲ್ಲಿ ಈ ಗರ್ಗೆ ಮುಂದೆ ಯಾವುದೇ ಶಾಸ್ತಿಯು ನಡೆಯಲಾರದು. ನೀನು 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 ಗರತಿಯೇ? ಪತಿಗೊಬ್ಬ ಸತಿಯೆಂದು ಸಾರುತ್ತಿದೆ ವೇದ. ಪತಿಗೊಬ್ಬ ಸತಿಯೆಂದು ಸಾರುತ್ತಿದೆ ವೇದ. ಪಾಂಡವರೈವರನ್ನು ನೀವರಸಿ ಒಬ್ಬೊಬ್ಬರಿಗೂ ಸೆರಗನಿ ಹಾಸಿ ಸುಖಪಟ್ಟು ಮಾನಗೆಟ್ಟು ಗರತಿ ಎಂಬ ಪವಿತ್ರ ಪದವ ಹಾಳು ಮಾಡಿದೆಯೇ? ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಮಾಡಿ ಹಾಲು ಕುಣಿಸಿದ ಆ ಸತಿ ಸಾವಿತ್ರಿಯು ಗರತಿ. ಆತನಂ ಮರಳು ಮಾಡಿ ಗದನ ಮರಳಿ ಪಡೆದ ಆ ಸತಿ ಅನುಸೂಯೆಯು ಗರತಿ. ಸಭಿಕರೆಲ್ಲರ ಮುಂದೆ ಸೀರೆಯನ್ನೆರೆಸಿಕೊಂಡು ನೀನಾವ ಸೀಮೆ ಗರತಿ ಪಾಂಚಾಲಿ. ಪಾಂಚಾಲಿ ಗರತಿ, ನೀನು ಗರತಿ. ಎಲೆಗಳವೋ ಅಶ್ವತ್ಥಾಮ, ನಾಲಿಗೆ ಮೂಳೆ ಇಲ್ಲವೆಂದು ಮೇಲೆ ಮೀರಿ ಮಾತನಾಡುತ್ತೇವೆಯಾ? ಬಾಯಿಗೆ ಬಂದೆ ಬಗಳುತ್ತೇವೆಯಾ? ಇದೋ ಸೈತಿಕೋ ನನ್ನ ಬಾಣ ಬೆಟ್ಟನ್ನು ನೀನು. ಇದೋ ಈ ಉರಿ ಕಟ್ಟದ ಜ್ವಾಲೆಯನ್ನು ಸೈರಿಸಿಕೊ. ಹಾಳು ಗುರುಪುತ್ರ, ಯುಗಚಕ್ರ ಮುನ್ನುಗ್ಗುವ ಇದೇ ಜನನಿಯ ಹಂದಸಕ್ತಿ. ಗರತಿಯ ಸೂತ್ರಗಳು ಹಾಡುತ್ತಿದೆ ಈ ಲೋಕವು. ಇವಳ ಗರಿತಿತನಕ್ಕೆ ನಾನು, ದ್ರೋಣಾಚಾರ್ಯರು, ದ್ವಾಪರದ ಮಹರ್ಷಿಗಳು ಇವಳ ಗರತಿತನಕ್ಕೆ ಎಲ್ಲರೂ ತಲೆ ಬಾಗಿರುವರು. ಅದರಂತೆ ಅಶ್ವತ್ಥಾಮನು ಇರುವನು. ದ್ರೌಪದಿ, ಆದರೆ ಈತನು ಶಿಶುಹತ್ಯೆಗೈದಿದ್ದಾನೆ. ಈತನು ಮಹಾಪಾಪವನ್ನೇ ಮಾಡಿದ್ದಾನೆ. ಅಶ್ವತ್ಥಾಮ, ಪಾಂಡವರ ಬಾಳಿನ ಹಿನ್ನೆಲೆಯನ್ನು ನೋಡು. ಸುಮ್ಮನೆ ಆವೇಶ ಪಡಬೇಡ. ದ್ರೌಪದಿಯು ನಿನ್ನ ಮಣಿಯನ್ನು ನೀರಿನಲ್ಲಿ ಬರೆಯುವಳು. ಈ ದ್ರೌಪದಿಯು ಕುರುಕುಲಕ್ಕೆ ಕಾಳರಾತ್ರಿಯಾಗಿವಳು. ಇವಳ ಗರತಿತನಕ್ಕೆ ಬೆಟ್ಟ ಗುಡ್ಡಗಳು ನಡುಗಿ ಭೂಮಿಯೇ ಬಿರಿಯುತ್ತಿರುವಾಗ ನರಮಿಹುಳ ಮುಂದೆ ನಿಲ್ಲಲು ಸಾಧ್ಯವೇ? ದ್ರೌಪದಿ, ಅಶ್ವತ್ಥಾಮನ ಮೇಲಿನ ಹಣೆಯನ್ನು ಹಾರಿಸು. ಇದು ಸೈತಿಕ ಅಶ್ವತ್ಥಾಮ.
ಸುಯೋಧನ ಪ್ರಭು, ಕೊನೆಗೂ ನಿನ್ನ ಆಸೆಯನ್ನು ಈಡೇರಿಸಲಾಗಲಿಲ್ಲ. ನನ್ನ ಆಸೆಯು ಕೈಗೂಡಲಿಲ್ಲ. ನಾನು ನಿರ್ಮಿಸಿದ ರಕ್ತ ರಾತ್ರಿ ಎಂಬ ಕರಾಳ ರೂಪವು ನನ್ನ ಬಾಳಿನಲ್ಲಿ ಬರೆಯಲಾಗದಂತ ನೋವನ್ನು ತಂದೊಡ್ಡಿದೆ. ಏನು ಮಾಡಲಿ, ಹೀಗೇನು ಮಾಡಲಿ? ಸೋತು ಹೋದೆ ಸುಯೋಧನ, ಸೋತು ಹೋದೆ. ಸಮುದ್ರದ ಅಲೆಗಳಂತೆ ನೋವು ಸಂಕಟಗಳು ನನ್ನ ಮನದಲ್ಲಿ ಹುಕ್ಕುತ್ತಿವೆ. ನನ್ನ ಮನದಲ್ಲಿ ನೋವನ್ನು ತಂದೊಡ್ಡುತ್ತಿವೆ. ಏನು ಮಾಡಲಿ, ಏನು ಮಾಡಲಿ? ಸೋತು ಹೋದೆ ಸುಯೋಧನ, ನನ್ನನ್ನು ಕ್ಷಮಿಸು ಪ್ರಭು, ನನ್ನನ್ನು ಕ್ಷಮಿಸು. ಅಶ್ವತ್ಥಾಮ, ಶಿವನು ದಯಪಾಲಿಸಿದ ಮಣಿಯು ದ್ರೌಪದಿಯ ಬಾಣದಿಂದ ಹಾರಾಲಾಯಿತು. ಅಂದು ಶಿವನು ನಿನಗೆ ವರವಾಗಿ ವರಪ್ರದಾನ ಮಾಡುವಾಗ ಗರತಿಯ ಕರುಣ ಬೇಗೆಯನ್ನು ನೀನುಂಟು ಮಾಡಿದರೆ ಆ ಕ್ಷಣವೇ ಮಣಿ ಉಳಿ ಹೋಗುವುದೆಂದು ಹೇಳಿ ವರಪ್ರದಾನ ಮಾಡಲಿಲ್ಲವೇ? ಇಂದು ನೀನು ನಿನ್ನ ಸಾವನ್ನು ನೀನೇ ಕಂಡುಕೊಂಡೆ, ನಿನ್ನ ಸೋಲನ್ನು ನೀನೇ ಕಂಡುಕೊಂಡೆ. ಇದು ದೈವ ಪ್ರೇರಣೆ. ಅಯ್ಯೋ ಚಿರಂಜೀವಿ ಜೀವವೇ, ಸಾವಾಯಿತೆ ನಿನಗೆ, ಸಾವಿನಲ್ಲಿ ನರಳುವಂತಾಯಿತೆ. ಸೂರ್ಯ ಚಂದ್ರರಿರುವ ಪರ್ಯಾಂತರವು ಈ ನರಕ ಯಾತನೆಯನ್ನು ಅನುಭವಿಸಬೇಕೆ? ಇಲ್ಲ ಸ್ವತಾಮ, ಮುಂದೆ ಪ್ರಾರಂಭವಾಗುವ ಕಲಿಯುಗದಲ್ಲಿ ಭಾರತದ ಕೀರ್ತನೆಗಳು ನಾಟಕಾದಿಗಳು ಜರುಗುವಾಗ ಜನರು ಭಕ್ತಿಯಿಂದ ನಿನ್ನ ಕಥೆಯನ್ನು ಆಲಿಸಿದಾಗ ನಿನ್ನ ಆತ್ಮಕ್ಕೆ ಶಾಂತಿಯಾಗಲಿದೆ. ಪರಮೇಶ್ವರ, ನಿನ್ನನ್ನು ಭಕ್ತಿಯ ಸೂತ್ರದಿಂದ ಕಟ್ಟಿ ಹಾಕಿದ ಈ ದ್ರೌಪದಿಯೇ ಧನ್ಯಳು. ಈ ಲೋಕದಲ್ಲಿ ನಿನ್ನ ಪಾತ್ರವು ದೊಡ್ಡದಲ್ಲವೇ? ನಾನೆಂದಿಗೂ ಸಾಮಾನ್ಯನಲ್ಲವೇ? ನಿನ್ನ ಚರಿತ್ರೆಯು ಅಮರವಾಗಲಿ ಚಿರಂಜೀವಿ. ಪರಮಾತ್ಮ, ತಮ್ಮಿಚ್ಛೆಯಂತೆ ಆಗಲಿ. ಈ ನಿನ್ನ ಪಾದ ಕಮಲಗಳಿಗೆ ಈ ನನ್ನ ನಮಸ್ಕಾರಗಳು. ಈ ನಮ್ಮ ಏಳಿಗೆಗೆ ಈ ನಿನ್ನ ಮಹಿಮೆ ಕಾರಣ. ಮುಂದೆ ನಮ್ಮನ್ನು ಕೈ ಬಿಡದೆ ಕಾಪಾಡು ತಂದೆ. ಸಕಲ ಇಷ್ಟಾರ್ಥಿಸಿದ್ದಿರಸ್ತು. ಅಣ್ಣ, ಮಗುವಿನ ಶುಭಲಕ್ಷಣಗಳನ್ನು ಪರೀಕ್ಷಿಸಿದೆಯಾ? ಹೌದು ಸಹೋದರ, ಮಗುವನ್ನು ಪರೀಕ್ಷಿಸಿದೆ. ಹೌದು ಪರಮಾತ್ಮ, ಚೆನ್ನಾಗಿ ಪರೀಕ್ಷಿಸಿ ನೋಡು. ಧರ್ಮಜ, ನೀನೊಮ್ಮೆ ಮಗುವನ್ನು ಪರೀಕ್ಷಿಸಿ ನೋಡು. ಆಹಾ, ಕುಮಾರ ಅಭಿಮನ್ಯನಂತೆಯೇ ಕಾಣುತ್ತಾನೆ. ಪರಮಾತ್ಮ, ನೀನೊಮ್ಮೆ ಪರೀಕ್ಷಿಸು. ಪರಮಾತ್ಮ, ಇದನ್ನು ತೆಗೆದುಕೋ, ಚೆನ್ನಾಗಿ ಪರೀಕ್ಷಿಸಿ ನೋಡು. ಮಗುವಿಗೆ ಪರಿಚಿತನೆಂದು ನಾಮಕರಣ ಮಾಡೋಣವೇ? ಪರೀಕ್ಷಿತ, ಎಂತ ಮುದ್ದಾದ ಹೆಸರು. ಬಲು ಮುದ್ದಾದ ಹೆಸರು. ಮುದ್ದಾದ